ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ವಿಚ್ಛೇದನ ಅನ್ನುವಂಥದ್ದು, ಡಿವೋರ್ಸ್ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಆಗಿ ಹೋಗ್ಬಿಟ್ಟಿದೆ. ಕುಂತ್ರು ನಿಂತರು ಜಗಳ ಆದ್ರೂ ಕೂಡ ಮಾತು ಎಂಡ್ ಆಗುವಂಥದ್ದು ಡಿವೋರ್ಸ್ನಿಂದಾಗಿ. ಸೊ ಅದೇ ರೀತಿ ಡಿವೋರ್ಸ್ಗೆ ನಾನಾ ಕಾರಣಗಳಿರುತ್ತೆ. ಪ್ರಮುಖವಾಗಿ ನಮ್ಗೆ ಗೊತ್ತಾಗುವಂತಹ ಕಾರಣಗಳು ಏನಪ್ಪಾ ಅಂತಂದ್ರೆ, ಮೊದಲಿಗೆ ಗಂಡ ಹೆಂಡತಿಗೂ ಅಡ್ಜಸ್ಟ್ಮೆಂಟ್ ಆಗಿರೋದಿಲ್ಲ, ಅವರ ಫೀಲಿಂಗ್ಸು ನಮ್ಮ ಫೀಲಿಂಗ್ಸು ಸೆಟ್ ಆಗ್ತಿಲ್ಲ, ಅಥವಾ ಎನ್ವೈರ್ಮೆಂಟ್ ನಮ್ಗೆ ಸೆಟ್ ಆಗ್ತಿಲ್ಲ, ಅಥವಾ ಅವ್ರ ಮನೆಯವ್ರು ನಮ್ಗೆ ಇಷ್ಟ ಆಗ್ತಿಲ್ಲ, ಅಥವಾ ಇವ್ರ ಮನೆಯವ್ರು ಅವ್ರಿಗೆ ಇಷ್ಟ ಆಗ್ತಿಲ್ಲ ಅನ್ನೋಂಥ ನಿಟ್ಟಿನಲ್ಲಿ, ಅಥವಾ ಗಂಡನ ಮನೆಯವರು ಡೌರಿ ಕೇಳ್ತಿದ್ದಾರೆ, ಅಥವಾ ಡೌರಿ ಆಲ್ರೆಡಿ ತಂದು ಕೊಟ್ಟಿದ್ದೀನಿ ಅದ್ರ ಮೇಲೆ ಮತ್ತೆ ದುಡ್ಡು ಕೇಳ್ತಿದ್ದಾರೆ, ಮತ್ತೆ ನನಗೆ ಡೌರಿ ತಂದು ಕೊಡು ಅಂತ ಕೇಳ್ತಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಡಿವೋರ್ಸ್ ಆಗುವಂಥದ್ದು ಒಂದ್ ಕಡೆ. ಅದನ್ನ ಬಿಟ್ರೆ ಇನ್ನು ಬೇರೆ ಬೇರೆ ವಿಚಾರಗಳಿಗೂ ಕೂಡ ಡಿವೋರ್ಸ್ ಆಗುತ್ತೆ. ಅದಪ್ಪ ಏನಪ್ಪಾ ಅಂತಂದ್ರೆ, ಒಂದು ಗಂಡನಿಗೆ ಹೆಂಡತಿಯ ಬಿಹೇವಿಯರ್ ಇಷ್ಟ ಆಗದೆ ಇರುವಂಥದ್ದು, ಅಥವಾ ಹೆಂಡತಿಗೆ ಗಂಡನ ಬಿಹೇವಿಯರ್ ಇಷ್ಟ ಆಗದೆ ಇರುವಂಥದ್ದು, ಅದು ಇಲ್ಲ ಅಂತಂದ್ರೆ ಒಂದು ಅಫೇರ್ಸ್ಗಳ ವಿಚಾರಗಳು ಇಲ್ಲಿ ಮುನ್ನೆಲೆಗೆ ಬರುತ್ತೆ. ಡಿವೋರ್ಸ್ ಅಂದ ತಕ್ಷಣ ಆಲ್ಮೋಸ್ಟ್ 100 60 to 70% ಡಿವೋರ್ಸ್ ಆಗುವಂಥದ್ದೇ ಈ ಅಫೇರ್ಸ್ಗಳಿಂದಾಗಿ. ಪ್ರಮುಖವಾಗಿ ಗಂಡ ಹೆಂಡತಿ ಚೆನ್ನಾಗಿದ್ರು ಕೂಡ ಗಂಡ ಬೇರೆ ಯುವತಿ ಜೊತೆ ಒಂದು ಸಂಬಂಧವನ್ನು ಹೊಂದಿರುವಂಥದ್ದು, ಅಥವಾ ಗಂಡ ಹೆಂಡತಿ ಚೆನ್ನಾಗಿದ್ದು ಹೆಂಡತಿ ಬೇರೆ ಒಬ್ಬ ಯುವಕನ ಜೊತೆ ಅಥವಾ ಗಂಡಸ ಜೊತೆ ಸಂಬಂಧ ಮೇಂಟೈನ್ ಮಾಡ್ಕೊಂಡಿರೋದ್ರಿಂದ ಸೊ ಡಿವೋರ್ಸ್ಗೆ ಇದೆಲ್ಲ ಕಾರಣ ಆಗುತ್ತೆ. ಆದ್ರೆ ಗುಜರಾತ್ನಲ್ಲಿ ಒಂದು ವಿಚಿತ್ರ ಕಾರಣಕ್ಕೋಸ್ಕರ ಒಂದು ಡಿವೋರ್ಸ್ ಮುನ್ನೆಲೆಗೆ ಬಂದಿರುವಂಥದ್ದು. ಆ ಒಂದು ಗಂಡ ಏನಿದ್ದಾನೆ ಹೈಕೋರ್ಟ್ ಮೆಟ್ಟಿಲೇರಿದ್ರೆ ಆಲ್ರೆಡಿ ಆತ 1-2-3 ಕೋರ್ಟ್ನಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾನೆ. ಬಟ್ ಕಾರಣ ಕೇಳ್ಕೊಂಡು ಈ ಒಂದು ಕೋರ್ಟ್ ಏನಿದೆ ಆತನ ವಿಚ್ಛೇದನ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ಹೌದು, ಈ ಒಂದು ಕಪಲ್ಸ್, ಗುಜರಾತ್ನಲ್ಲಿ ಒಂದು ಕಪಲ್ಸ್ ಇರ್ತಾರೆ. ಆ ಜೋಡಿ ಏನಪ್ಪಾ, ಸೊ 2001ರಿಂದ 2006 ತನಕ ಪರಸ್ಪರ ಪ್ರೀತಿಯಲ್ಲಿದ್ದು 2006ರಲ್ಲಿ ಮದುವೆ ಆಗ್ತಾರೆ. 2006ರಲ್ಲಿ ಮದುವೆ ಆದ್ಮೇಲೆ 2012ರಲ್ಲಿ ಒಂದ್ಸರ್ತಿ ಜಗಳ ಆಗುತ್ತೆ, ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಅದಾದ್ಮೇಲೆ ಅದು ಕ್ಯಾನ್ಸಲ್ ಆಗುತ್ತೆ, ತಿರಸ್ಕೃತ ಆಗುತ್ತೆ ಕೋರ್ಟ್ನಲ್ಲಿ. 2016ರಲ್ಲಿ ಒಂದ್ಸರ್ತಿ ವಿಚ್ಛೇದನಕ್ಕೆ ಅರ್ಜಿ ಹಾಕ್ತಾರೆ, ಬಟ್ ವ್ಯಾಲಿಡ್ ರೀಸನ್ ಅಲ್ಲ ಅಂತ ಹೇಳ್ಕೊಂಡು ಆ ಒಂದು ಅರ್ಜಿಯನ್ನ ಕೋರ್ಟ್ ತಿರಸ್ಕಾರ ಮಾಡಿದ್ರೆ. ಈಗ 2025ರಲ್ಲಿ ಮತ್ತೆ ಅದೇ ಗಂಡ ಏನ್ ಮಾಡ್ತಾನೆ, ಹೈಕೋರ್ಟ್ ಮೆಟ್ಟಿಲೇರಿದ್ದಾನೆ, ನನಗೆ ನ್ಯಾಯ ಕೊಡಬೇಕು, ನನಗೆ ಹೆಂಡತಿ ಪಕ್ಕ ಮಲ್ಕೊಳ್ಳೋಕೆ ನನಗೆ ಭಯ ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಕಾರಣವನ್ನ ಕೊಟ್ಟು ಇದ ಕೋರ್ಟ್ ಮೆಟ್ಟಿಲೇರುವಂಥದ್ದು. ಹಾಗಾದ್ರೆ ಹೆಂಡತಿ ಪಕ್ಕ ಮಲ್ಗೋಕೆ ಗಂಡ ಯಾಕೆ ಹೆದರ್ತಾ ಇದ್ದಾನೆ, ಅಂತದ್ದು ಏನಾಗಿರ್ಬೋದು ಅನ್ನೋದನ್ನ ಇನ್ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುನ್ನ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ, ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ನ್ಯೂಸ್ 18 ಕನ್ನಡವನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಜವಾಗ್ಲೂ ಇದೊಂದು ಫನ್ನಿ ಇನ್ಸಿಡೆಂಟ್ ರೀತಿ ನೆಟ್ಟಿಗರು ತೆಗೆದುಕೊಂಡಿದ್ದಾರೆ. ಬಿಕಾಸ್ ಗಂಡ ಯಾವಾಗ ಕೋರ್ಟ್ ಮೆಟ್ಟಿಲೇರ್ತಾನೆ ನೋಡಿ, ಆಗೊಂದೇ ಸ್ಟೇಟ್ಮೆಂಟ್ ಕೊಡೋದು ಏನಪ್ಪಾ ಅಂತಂದ್ರೆ, ನನಗೆ ಹೆಂಡತಿ ಪಕ್ಕ ಮಲ್ಕೊಳಕ್ ಭಯ ಆಗುತ್ತೆ ಅಂತ. ಎಲ್ಲರೂ ಕೂಡ ಶಾಕ್ಗೆ ಒಳಗಾಗ್ತಾರೆ. ಅಂತದ್ ಏನಪ್ಪ, ಹೆಂಡತಿ ಅಷ್ಟೊಂದು ರಾಕ್ಷಸಿ ರೂಪವನ್ನ ಪಡ್ಕೊಳ್ತಾಳ ರಾತ್ರಿಯ ಸಂದರ್ಭದಲ್ಲಿ, ಮಲ್ಕೊಳ್ಳುವಂತಹ ಸಂದರ್ಭದಲ್ಲಿ ಅಂತ ಹೆದರ್ಕೊಂಡ್ಬಿಟ್ಟಿದ್ರು. ಬಟ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ, ಹೆಂಡತಿ ಇಲ್ಲಿ ಪ್ರಾಣಿ ಪ್ರಿಯೆ ಅಂತೆ. ಸೊ ಅದು ಗಂಡನಿಗೆ ಫೈನ್, ಓಕೆ, ಪ್ರಾಣಿ ಪ್ರಿಯ ಆಗಿರ್ಲಿ, ಮನೇಲಿ 1-2 ನಾಯಿಗಳನ್ನ ಸಾಕುವಂಥದ್ದು ಓಕೆ ಫೈನ್ ಅಂತ ಆತ ಒಪ್ಕೊಂತಾನಂತೆ. ಅದೇ ರೀತಿ ಈಕೆ ಮನೆಯಲ್ಲಿ ಸಾಕು ನಾಯಿಗಳನ್ನ ಇಟ್ಕೊಳ್ಳೋಕೆ ಶುರು ಮಾಡ್ತಾಳೆ. ಸೊ ದಿನ ಕಳೆದಂತೆ ಈಕೆಯ ನಾಯಿ ಮೇಲಿರುವಂತಹ ಪ್ರೀತಿ ಅತಿ ಹೆಚ್ಚು ರೀತಿಯಲ್ಲಿ ಪ್ರೀತಿ ಬರಕ್ ಶುರುವಾಗದಂತೆ ನಾಯಿಗಳ ಮೇಲೆ. ಅಂದ್ರೆ ಒಂದು ನಾಯಿಯನ್ನ ತರ್ತಾಳಂತೆ, 2 ನಾಯಿಗಳನ್ನ ತರ್ತಾಳಂತೆ, 3ನೇ ನಾಯಿಯನ್ನ ತರ್ತಾಳಂತೆ. ಲಾಸ್ಟಿಗೆ ಬೀದಿಯಲ್ಲಿ ಸಿಗುವಂತಹ ಬೀದಿ ನಾಯಿಗಳನ್ನ ತಂದು ಮನೆಯಲ್ಲಿ ಸಾಕೋಕ್ ಶುರು ಮಾಡ್ತಾಳಂತೆ. ಸೊ ಫೈನ್, 2-3 ನಾಯಿಗಳಾದ್ರೆ ಓಕೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬೀದಿ ನಾಯಿಗಳು ಬಂದಾಗ ಆಬ್ವಿಯಸ್ಲಿ ಒಬ್ಬ ಪತಿಯಾದವನು ಪ್ರಶ್ನೆ ಮಾಡೇ ಮಾಡ್ತಾನೆ. ಸೊ ಈಕೆ ಮಾಡಿರುವಂತಹ ಕೆಲಸ ಏನಪ್ಪಾ ಅಂತಂದ್ರೆ, ಇವರು ಮಲ್ಕೊಳ್ಳುವಂತಹ ಬೆಡ್ ನಲ್ಲಿ ತಂದು ಈ ನಾಯಿಗಳನ್ನ ಮಲ್ಸ್ಕೊಳ್ತಾಳಂತೆ. ರಾತ್ರಿ ಆದ್ರೆ ಸಾಕು, ಆ ನಾಯಿಗಳ ಜೊತೆ ನಾನು ಮಲ್ಕೊಂತೀನಿ, ನೀನು ಬಂದು ಪಕ್ಕದಲ್ಲಿ ಮಲ್ಕೋ ಅಂತ ಗಂಡನಿಗೆ ಫೋರ್ಸ್ ಮಾಡ್ತಾಳಂತೆ. ಸೊ ಒಂದು ಅಪಾರ್ಟ್ಮೆಂಟ್ ನ ಅಸೋಸಿಯೇಷನ್ ಅವರು ಕೂಡ ಒಂದಷ್ಟು ಕಂಪ್ಲೇಂಟ್ಸ್ ಅನ್ನ ಮಾಡ್ತಾರಂದ್ರೆ, ಸಾಕು ನಾಯಿಗಳು ಅಂತ ಓಕೆ, ಬಟ್ ಬೀದಿ ನಾಯಿಗಳನ್ನ ತಂದು ನೀವು ಸಾಕ್ತಾ ಇದ್ದಾರೆ, ಇಟ್ಸ್ ನಾಟ್ ಅಟ್ ಆಲ್ ಗುಡ್ ಅಂತ ಹೇಳ್ಕೊಂಡು ಅಸೋಸಿಯೇಷನ್ ಅವರು, ಅಂದ್ರೆ ಪಕ್ಕದ ಮನೆಯವರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಮತ್ತೆ ನಾಯಿ ಕೂಡ ಮನೆಯಲ್ಲಿ ತುಂಬಾ ಗಲೀಜು ಮಾಡಕ್ ಶುರು ಮಾಡಿರುತ್ತೆ. ಸೊ ಹಾಗಾಗಿ ನಾಯಿಗಳನ್ನ ನೀವು ಸಾಕುವಂಥದ್ದು ಓಕೆ, ಬಟ್ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಒಂದು ಮನೆಯಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಅದು ಕೂಡ ನಾಯಿ ಸಾಕುವಂಥದ್ದು ಸರಿಯಲ್ಲಲ್ವಾ ಅಂತ ಹೇಳ್ಕೊಂಡು ನಾನು ಪತ್ನಿಗೆ ಸುಮಾರು ಬಾರಿ ಬುದ್ಧಿ ಮಾತನ್ನ ಹೇಳ್ತೀನಿ. ಬಟ್ ಇದೇ ವಿಚಾರಕ್ಕೆ ನನಗೂ ಮತ್ತು ಪತ್ನಿಯ ಮಧ್ಯೆ ಗಲಾಟೆ ಆಗ್ತಿತ್ತು ಅಂತ ಈತ ಒಂದು ವಿಚ್ಛೇದನ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಕಾರಣ ಕೊಟ್ಟಿದ್ದಾನೆ. ಬಟ್ ಆತನ ಪತ್ನಿ ಏನ್ ಹೇಳ್ತಿದ್ದಾಳೆ ಅಂತಂದ್ರೆ, ಇಲ್ಲ, ನಾನು ಆ ರೀತಿ ಮಾಡಿದಿಲ್ಲ, ನಾನು ಬೀದಿ ನಾಯಿಗಳನ್ನ ತಂದು ಮನೆಯಲ್ಲಿ ಸಾಕ್ತಾ ಇಲ್ಲ. ಆತ ಕೂಡ ಒಂದು ವನ್ಯಜೀವಿಗಳ ಸಂಘದಲ್ಲಿ ಆತ ಗುರುತಿಸಿಕೊಂಡಿದ್ದಾನೆ, ಅವನಿಗೋಸ್ಕರ ನಾನು ನಾಯಿಯನ್ನ 1-2 ನಾಯಿಯನ್ನ ಸಾಕಿದ್ದೀನಿ. ಬಿಟ್ರೆ ಈ ರೀತಿಯ ಅಲಿಗೇಷನ್ಸ್ಗಳು ನಿಜವಾಗ್ಲೂ ಸುಳ್ಳು ಅಂತ ಆಕೆ ಹೇಳ್ತಿದ್ದಾಳೆ. ಬಟ್ ಈತ ವಿತ್ ಪ್ರೂಫ್ ಈಗ ಹೈಕೋರ್ಟ್ ಮೆಟ್ಟಿಲೇರುವಂಥದ್ದು ನೋಡ್ಬೇಕು. ಈಗ ಹೈಕೋರ್ಟ್ ನಲ್ಲಾದ್ರೂ ಇವರಿಬ್ಬರಿಗೂ ಡಿವೋರ್ಸ್ ಸಿಗತ್ತದ. ಬಿಕಾಸ್ ಆಲ್ರೆಡಿ 3 ಅಟೆಂಪ್ಟ್ಸ್ ಆಗಿದೆ, ವಿಚ್ಛೇದನ ಅರ್ಜಿ ತಿರಸ್ಕರಿಸಲ್ಪಟ್ಟಿದೆ. ಬಿಕಾಸ್ ಈತ ಕೊಟ್ಟಿರುವಂತಹ ರೀಸನ್ ಅಂದ್ರೆ, ಹೆಂಡತಿ ಪಕ್ಕದಲ್ಲಿ ಮಲ್ಕೊಳ್ಳೋಕೆ ಭಯ ಆಗುತ್ತೆ, ನಾಯಿಗಳನ್ನ ತಂದು ಬೆಡ್ ಮೇಲೆ ಹಾಕಿ ಮಲ್ಕೊಂಡಿರ್ತಾಳೆ ಅಂತ ಹೇಳ್ಕೊಂಡು ರೀಸನ್ ಅನ್ನ ಕೊಟ್ಟಿದ್ನಲ್ಲ. ಸೊ 2-3 ಬಾರಿ ಡಿವೋರ್ಸ್ ಅರ್ಜಿ ರಿಜೆಕ್ಟ್ ಆಗಿದೆ. ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾನೆ. ಹೈಕೋರ್ಟ್ ನಲ್ಲಾದ್ರೂ ಆತನ ಒಂದು ಸಮಸ್ಯೆಗೆ ಮುಕ್ತಿ ಸಿಗತ್ತ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.